ಎಸ್, ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ವಿ. ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇನ್ನೂ ತಣ್ಣಗಾಗಿಲ್ಲ, ಸಾಹುಕಾರ್ ಕೈಗೆ ಮತ್ತಿಬ್ಬರು ಹಿರಿಯರ ಕಿರಿಕಿರಿ ಆಗ್ತಾ ಇದೆ. ಕೆಸಿವಿ ಮೀಟಿಂಗ್ ನಲ್ಲಿ ಆಗಿದ್ದಾದ್ರೂ ಏನು ಟಾಪ್ ಸೀಕ್ರೆಟ್, ಅದೇ ಅತೃಪ್ತ ಆಪ್ತರ ಸ್ಕೆಚ್. ಈಗ ಒಂದೆಡೆ ರಮೇಶ್ ಜಾರಕಿಹೊಳಿ ಮತ್ತೆ ಶುರುವಾಗಿದೆ. ಅತೃಪ್ತ ಆಪ್ತರ ಗೌಪ್ಯವಾಗಿ ನಡೆದಿದೆ ಕೈ ಅತೃಪ್ತರ ಸಭೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದು ಗೊತ್ತಿದೆ, ಆದ್ರೂ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಅತೃಪ್ತರ ಜೊತೆ ವೇಣುಗೋಪಾಲ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಇಟ್ಕೊಂಡು ರಾಜಕೀಯ ಚದುರಂಗದಾಟವನ್ನ ಆಡ್ತಾ ಇದ್ದಾರೆ ಅಂತ, ಅದೇ ರೀತಿಯಾಗಿ ಮತ್ತೊಂದೆಡೆ ಶುರುವಾಗಿದೆ ಅತೃಪ್ತ ಆಪ್ತರ ಆಟ. ಇಲ್ಲಿ ಗೌಪ್ಯವಾಗಿ ನಡೀತಾ ಇದೆ ಕೈ ಅತೃಪ್ತರ ಸಭೆ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೆಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ, ಆದ್ರೂ ಕೂಡ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಅತೃಪ್ತರ ಜೊತೆ ವೇಣುಗೋಪಾಲ್ ಅವರು ಚರ್ಚೆಯನ್ನ ಕೂಡ ನಡೆಸಿದ್ರು. ಬಂಡಾಯ ಶಮನದ ಸೂತ್ರವನ್ನ ಹೆಣೆದಿದ್ದಾರೆ ವೇಣುಗೋಪಾಲ್ ಅವರು, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ. ಹಾಗಾದ್ರೆ ಆ ಅತೃಪ್ತರು ಯಾರು ಗೊತ್ತಾ? ಆ ಇಬ್ಬರು ನಾಯಕರ ಅಹವಾಲು ಏನು, ಅವರ ಬೇಡಿಕೆ ಏನು ಹೈಕಮಾಂಡ್ ಮುಂದೆ? ಕೆಸಿ ವೇಣುಗೋಪಾಲ್ ಸಂಧಾನ ಸಕ್ಸಸ್ ಆಯ್ತಾ? ಇದೆಲ್ಲದ್ರ ಬಗ್ಗೆ ನ್ಯೂಸ್ 18 ಗೆ ಸಿಕ್ಕಿದೆ ಪಕ್ಕಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಏನಾಯ್ತು ಅತೃಪ್ತ ಆಪ್ತರ ಸಭೆಯಲ್ಲಿ, ಅವರ ಬೇಡಿಕೆಗಳು ಏನಿತ್ತು, ಇದಕ್ಕೆಲ್ಲವಕ್ಕೂ ಕೂಡ ಕೆಸಿ ವೇಣುಗೋಪಾಲ್ ಅವರು ಓಕೆ ಅಂದ್ರ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಗೆ ಲಭ್ಯವಾಗಿದೆ. ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಇನ್ನೂ ಇಬ್ಬರು ಹಿರಿಯ ನಾಯಕರು ಅತೃಪ್ತರನ್ನ ಹೊರಹಾಕಿದ್ದನ್ನ ನೋಡಿದ್ವಿ. ಅದೇ ರೀತಿಯಾಗಿ ಆ ಅತೃಪ್ತರ ಜೊತೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಚರ್ಚೆಯನ್ನ ನಡೆಸಿದ್ರು. ಆ ಇಬ್ಬರು ಅತೃಪ್ತರು ಯಾರು ಅನ್ನೋದನ್ನ ಕೂಡ ತೋರಿಸ್ತೀವಿ. ಯಾವ ರೀತಿಯಾಗಿ ಚರ್ಚೆಯನ್ನ ನಡೀತು, ಹಾಗೆ ಯಾವ ರೀತಿಯಾಗಿ ಇವರು ಬೇಡಿಕೆಗಳನ್ನ ಮುಂದಿಟ್ಟಿದ್ರು, ಅವೆಲ್ಲವಕ್ಕೂ ಕೂಡ ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಒಪ್ಪಿಕೊಂಡ್ರ. ಆ ಇಬ್ಬರು ನಾಯಕರಾದ್ರು ಯಾರು, ಯಾವ ರೀತಿಯಾಗಿ ಅವರ ಒಂದು ಅತೃಪ್ತಿಯನ್ನ ಸಮಾಧಾನ ಪಡಿಸಲಾಯಿತು, ತೃಪ್ತಿಪಡಿಸಲಾಯಿತು ಆ ಇಬ್ಬರು ನಾಯಕರನ್ನ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಬ್ಬರು ನಾಯಕರು ಬೇರೆ ಯಾರು, ಅದೇ ರಾಮಲಿಂಗಾರೆಡ್ಡಿ ಅವರು ಮತ್ತು ಎಚ್ ಕೆ ಪಾಟೀಲ್ ಹಾಗೂ ರಾಮಲಿಂಗಾರೆಡ್ಡಿ ಇವರೇ ಆ ಇಬ್ಬರು ಅತೃಪ್ತ ನಾಯಕರು. ನಿಮಗೂ ಕೂಡ ಗೊತ್ತಿದೆ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ಅಸಮಾಧಾನವನ್ನ ಹೊರಹಾಕಿದ್ರು ಅಂತ. ಅದೇ ರೀತಿಯಾಗಿ ಎಚ್ ಕೆ ಪಾಟೀಲ್ ಅವರು ಕೂಡ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗದಿರುವುದಕ್ಕೆ ಅತೃಪ್ತಿಗೊಂಡಿದ್ರು. ಅವರು ಕೂಡ ರಾಜಕೀಯದ ಆಟವನ್ನ ಶುರು ಮಾಡಿದ್ರು. ಸೊ ಹೀಗಾಗಿ ರಹಸ್ಯ ಸಭೆಯನ್ನ ನಡೆಸಿದ್ರು. ಇಲ್ಲಿ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ರೆಡ್ಡಿ ಸಮುದಾಯ ಕಡೆಗಣನೆಗೆ ಬೇಸರವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಹೆಸರು ಕೊಟ್ಟಿದ್ರು ಇದಕ್ಕೆ ಎಚ್ ಕೆ ಪಾಟೀಲ್ ಅವರು. ರಾಮಲಿಂಗಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಅವರು ಆಕ್ರೋಶಗೊಳಿಸಿದ ಹಾಗೆ ಇದು ನನಗಾದ ಅನ್ಯಾಯ ಅಂತ ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳ್ಕೊಂಡಿದ್ರು. ರಾಮಲಿಂಗಾರೆಡ್ಡಿಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಒಂದ್ ಕಡೆ ಅವರ ಆಕ್ರೋಶ ಮತ್ತು ಒಂದ್ ಕಡೆ ಎಚ್ ಕೆ ಪಾಟೀಲ್ ಅವರ ಆಕ್ರೋಶ ಕೂಡ. ಯಾಕೆಂದ್ರೆ ಇಬ್ಬರು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು. ಎಚ್ ಕೆ ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿ ಅವರು ಇಬ್ಬರು ಕೂಡ ಸಾಕಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ದುಡಿದಿದ್ದಾರೆ. ಇಷ್ಟೆಲ್ಲವನ್ನೂ ಕೂಡ ಮಾಡಿದ್ರು, ನಮಗೆ ಸಚಿವ ಸ್ಥಾನ ಕೊಡದಿರೋದಕ್ಕೆ ಬೇಸರ ಉಂಟಾಗಿದೆ ಅಂತ ಕೂಡ ಎಚ್ ಕೆ ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿ ಅವರು ಇವರಿಬ್ಬರು ಕೂಡ ತಮ್ಮ ಅತೃಪ್ತಿಯನ್ನ ಹೊರಹಾಕಿದ್ರು. ಪಾಟೀಲ್ ಜೊತೆ ಕೆಸಿ ವೇಣುಗೋಪಾಲ್ ಅವರು ಗೌಪ್ಯವಾದಂತಹ ಚರ್ಚೆಯನ್ನ ಕೂಡ ನಡೆಸಿದ್ರು.
ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಲಾಗಿತ್ತು. ಮೊನ್ನೆ ಏರ್ಪೋರ್ಟ್ ನಲ್ಲೇ ಸಂಧಾನಕ್ಕೂ ಕೂಡ ಯತ್ನವನ್ನ ಮಾಡಲಾಗಿತ್ತು. ಯಾಕೆಂದ್ರೆ ಏರ್ಪೋರ್ಟ್ ಇಂದ ಹೊರಬಂದಂತಹ ಸಂದರ್ಭದಲ್ಲಿ, ಭೇಟಿಯಾದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಾಧ್ಯಮಗಳಿಗೆ ಗೊತ್ತಾಗ್ಬಿಡುತ್ತೆ. ಮಾಧ್ಯಮಗಳು ಅಸಮಾಧಾನ ಇರೋದನ್ನ ತೋರಿಸ್ತವೆ ಅನ್ನುವ ಲೆಕ್ಕಾಚಾರದಲ್ಲಿ ಸೊ ಹೀಗಾಗಿ ಏರ್ಪೋರ್ಟ್ ನಲ್ಲೇ ಇವರು ಸಂಧಾನವನ್ನ ನಡೆಸಿರುವಂತದ್ದು. ಸಮನ್ವಯನೇ ಇಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ಭೇಟಿಯನ್ನ ಮಾಡಲಿದ್ದಾರೆ ಈ ಇಬ್ಬರು ನಾಯಕರು. ಇಲ್ಲಿ ಪ್ರಮುಖವಾಗಿ ದೆಹಲಿಯಲ್ಲೇ ಇವರಿಬ್ಬರ ಒಂದು ಅತೃಪ್ತಿಗೆ ತೃಪ್ತಿಯನ್ನ ತರುವ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸಲಾಗಿದೆ. ದೋಸ್ತಿಗಳ ಮಧ್ಯೆ ಸಮನ್ವಯನೇ ಇಲ್ವಾ? ಖಾತೆ ಹಂಚಿಕೆಯಲ್ಲೂ ಕೂಡ ಅಪಸ್ವರ ಕೇಳಿ ಬರ್ತಾ ಇದೆ. ಆಡಳಿತಾತ್ಮಕ ವಿಚಾರಗಳಲ್ಲೂ ಕೂಡ ಸಮರ ಏರ್ಪಡ್ತಾ ಇದೆ. ಈಗ ಭಾಷೆ ವಿಷಯದಲ್ಲೂ ಕೂಡ ಶುರುವಾಗಿದೆ ದೋಸ್ತಿ ದಂಗಲ್. ದೋಸ್ತಿಗಳ ಮಧ್ಯೆ ಸಮನ್ವಯತೆ ಕೊರತೆ ಎದ್ದೆದ್ದು ಕಾಣಿಸ್ತಾ ಇದೆ. ಖಾತೆ ಹಂಚಿಕೆಯಲ್ಲೂ ಕೂಡ ಸಮನ್ವಯತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ನೋಡಿದ್ವಿ, ನಿಗಮ ಮಂಡಳಿ ಹಂಚಿಕೆಯಲ್ಲೂ ಕೂಡ ಅಪಸ್ವರ ಕೇಳಿ ಬಂದಿತ್ತು. ದೋಸ್ತಿ ಸರ್ಕಾರದಲ್ಲಿ ಸಮನ್ವಯತೆ ಅನ್ನೋದು ಇಲ್ಲದಿರೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇದೆ. ಅದರಲ್ಲೂ ಸಮನ್ವಯ ಸಮಿತಿಯಲ್ಲಿ ಇರುವಂತವರು ಕೂಡ ತಮ್ಮ ಅಸಮಾಧಾನವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾನೆ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ಪದೇ ಪದೇ ಬಹಿರಂಗ ಆಗ್ತಾನೆ ಇದೆ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಎದ್ದಿರುವಂತಹ ಅಸಮಾಧಾನ. ಜೆಡಿಎಸ್ ವಿರುದ್ಧ ಈಗ ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮನ್ವಯ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂತಹ ಸಿದ್ದರಾಮಯ್ಯ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಅದಕ್ಕೆ ಕಾರಣ ಆದ್ರೂ ಏನು, ಯಾವ ಕಾರಣಕ್ಕೋಸ್ಕರ ಇವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ? ಆಂಗ್ಲ ಮಾಧ್ಯಮ ಶಾಲೆಗಳ ಆರಂಭಕ್ಕೆ ಇಲ್ಲಿ ಪ್ರಮುಖವಾಗಿ ಅಪಸ್ವರ ಕೇಳಿ ಬಂದಿರುವಂತದ್ದು. ಸಿಎಂ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು ಇದೇ ಒಂದು ಕಾರಣಕ್ಕೆ. 1000 ಆಂಗ್ಲ ಶಾಲೆಗಳ ಆರಂಭಕ್ಕೆ ಸಿಎಂ ನಿರ್ಧಾರ ಕೈಗೊಳ್ಳಿಸಿದ ಹಾಗೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ಆಗಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು. ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಈ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಸಿಎಂ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸಿದ್ದರಾಮಯ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ರು ಸಿದ್ದರಾಮಯ್ಯನವರು. ಆಗಿನಿಂದಲೂ ಕೂಡ ಇವರು ಶ್ರಮಿಸ್ತಾ ಇರುವಂತದ್ದು ಕನ್ನಡದ ಏಳಿಗೆಗೋಸ್ಕರ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಈ ಬಗ್ಗೆ ಕುಮಾರಸ್ವಾಮಿ ಅವರು ತಿಳ್ಕೊಳ್ಬೇಕಾಗಿದೆ. ಕನ್ನಡ ಭಾಷೆ ಯಾವುದ್ರಲ್ಲಿ ಕಮ್ಮಿ ಇದೆ ಅಂತೆಲ್ಲ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ. ಕನ್ನಡ ಭಾಷೆ ಕಲಿಕೆ ಮತ್ತು ಕನ್ನಡ ಮಾಧ್ಯಮದ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ನಾನು ಹೈಸ್ಕೂಲ್ ವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿಯೇ ಕಲಿತವನು. ನಾನೇನು ಪೆದ್ದನ, ಕರ್ನಾಟಕದಲ್ಲಿ ಯಾವತ್ತಿದ್ರೂ ಕೂಡ ಕನ್ನಡನೇ ಸಾರ್ವಭೌಮ ಅಂತ ಹೇಳಿದ್ದಾರೆ. ಇವತ್ತಿನ